ನಮಸ್ಕಾರ. RR ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೋಹನ್. ನಾಳೆ ಮೇ 15 ರಾಜ್ಯದ ಪ್ರತಿಷ್ಠಿತ ಉಪಮುಖ್ಯಮಂತ್ರಿಗಳಾದ DCM DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಇವರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಈ ಮಧ್ಯೆ ರಾಜಕೀಯ ಚರ್ಚೆಗಳು ಸಹ ಜಾಸ್ತಿನೇ ಆಗಿದೆ. DCM DK ಶಿವಕುಮಾರ್ ಅವರೇ ಸ್ವತಃ ಯಾರು ಸಹ ಫ್ಲೆಕ್ಸ್ ಹಾಕ್ಸೋ ಹಾಗಿಲ್ಲ, ಹುಟ್ಟುಹಬ್ಬ ಆಚರಿಸೋ ಹಾಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಈ ಮಧ್ಯೆ DCM DKಶಿ CM ಆಗ್ತಾರೋ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಜೋರಾಗೇ ಇದೆ. ಯಾಕೆ ಅಂದ್ರೆ ನಾಳೆ ಹೈಕಮಾಂಡ್ ಅವರ ಹುಟ್ಟುಹಬ್ಬಕ್ಕೆ ಹೊಸ ಸುದ್ದಿಯೊಂದನ್ನ ನೀಡುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲಿ ಜಾಸ್ತಿ ಆಗಿದೆ. ಹಾಗಾದ್ರೆ ನಾಳೆ DCM DK ಶಿವಕುಮಾರ್ ಅವರು CM ಆಗ್ತಾರಾ? ಹುಟ್ಟುಹಬ್ಬಕ್ಕೆ ಅವರಿಗೆ ಹೈಕಮಾಂಡ್ ಗಿಫ್ಟ್ ಕೊಡುತ್ತಾ ಅನ್ನೋ ಪ್ರಶ್ನೆ ಇದೀಗ ಎಲ್ಲರಲ್ಲೂ ಎದ್ದಿದೆ. ಅಭಿಮಾನಿಗಳಲ್ಲೂ ಈ ಒಂದು ಕುತೂಹಲ ಜಾಸ್ತಿನೇ ಆಗ್ತಾ ಇದೆ. ಮೊನ್ನೆ ಈ ಬಗ್ಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಏನು ಅಂತ ಅಂದ್ರೆ DCM DK ಶಿವಕುಮಾರ್ ಅವರು CM ಆಗೋದು ಅದು ಹೈಕಮಾಂಡ್ಗೆ ಬಿಟ್ಟಿರುವಂತಹ ವಿಚಾರ. ಬೆಂಗಳೂರಿಗೆ ಬಂದಾಗ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಹೇಳಿದಂತ ಮಾತಿದು. ಹಾಗಾದ್ರೆ ನಾಳೆ DCM ಶಿವಕುಮಾರ್ ಅವರು CM ಆಗ್ತಾರೋ ಅನ್ನೋ ಪ್ರಶ್ನೆ ಇದೀಗ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಇಷ್ಟು ದಿನ ನಾನು CM ಆಗ್ಬೇಕು ಅಂತ ಇದ್ದಂತಹ DCM DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಸಂತೋಷದ ಸುದ್ದಿ, ಖುಷಿ ಸುದ್ದಿಯನ್ನ ಕೊಡುತ್ತಾ ಅನ್ನೋ ಒಂದು ವಿಚಾರ ಇದೀಗ ರಾಜಕೀಯ ವಲಯದಲ್ಲಿ ಈ ಸುದ್ದಿ ಜೋರಾಗಿ ಚರ್ಚೆಯಲ್ಲಿದೆ. ನಾಳೆ DCM DK ಶಿವಕುಮಾರ್ ಹುಟ್ಟುಹಬ್ಬ ಇರೋದ್ರಿಂದ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, ರಾಜ್ಯದಲ್ಲಿ ಏನಾದ್ರೂ ಬದಲಾವಣೆ ಆಗುತ್ತಾ, CM ಪಟ್ಟ ಯಾರಿಗೆ ಹೋಗುತ್ತೆ, CM ಕುರ್ಚಿ ಇನ್ನಾದ್ರೂ ಬದಲಾವಣೆ ಆಗುತ್ತಾ, ಇವೆಲ್ಲ ವಿಚಾರಗಳನ್ನ ನಾಳೆ DCM DK ಶಿವಕುಮಾರ್ ಅವರ ಹುಟ್ಟುಹಬ್ಬದಂದು ಏನಾದ್ರೂ ಅಪ್ಡೇಟ್ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಾಜ್ಯದ ಜನರ ಚಿತ್ತ ಈ ಕಡೆ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡ್ಕೊಳ್ಳಿ RR ನ್ಯೂಸ್ ಕನ್ನಡ.